श्रीगुरुभ्यो नमः हरिः ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चमनो जवनो भृगुः शमनकोष्टादशश्चेति ज्योतिश्शास्त्रप्रवर्तकाः नमो ऋषिभ्यः नमो महद्भ्यः प्रिय ವೀಕ್ಷಕರೇ ಭಗವಂತ ಶುಭವನ್ನು ಉಂಟು ಮಾಡಲಿ ಆತ್ಮೀಯರೇ ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ ಉತ್ತರಾಭಾದ್ರ ನಕ್ಷತ್ರ 1 2 3 4ನೇ ಪಾದ ರೇವತಿ ನಕ್ಷತ್ರ 1 ರಿಂದ 4 ಪಾದ ಮೀನರಾಶಿಗೆ ಸೇರುತ್ತದೆ ಜನವರಿ ತಿಂಗಳಲ್ಲಿ ಹೇಗಿದೆ ಮೀನರಾಶಿಯವರಿಗೆ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ ಮೀನರಾಶಿಯವರಿಗೆ ರಾಶಿಯಲ್ಲೇ ವಿಶೇಷವಾಗಿ ಶನೇಶ್ವರ ಇದ್ದಾನೆ ಚತುರ್ಥ ರಾಶಿಯಲ್ಲಿ ಗುರು ಹಾಗೆ ಷಷ್ಠ ರಾಶಿಯಲ್ಲಿ ಕೇತು ಮತ್ತು 12ನೇ ರಾಶಿಯಲ್ಲಿ ರಾಹು 11ನೇ ರಾಶಿಯಲ್ಲಿ 14-15ನೇ ತಾರೀಕು ಅನಂತರದಲ್ಲಿ ರವಿ ಕುಜ ಶುಕ್ರ ಬುಧರು ಕೂಡ ಏಕಾದಶ ರಾಶಿಗೆ ಬರ್ತಾ ಇದ್ದಾರೆ ಏಕಾದಶ ರಾಶಿಗೆ ಬಂದಾಗ ಬಹಳ ಶುಭವಾದಂಥ ಫಲಗಳೇ ಮೀನರಾಶಿಯವರಿಗೆ ಹಾಗಾಗಿ ಏನೇನು ಹೇಳೋದನ್ನು ಗಮನಿಸೋಣ ನೋಡಿ 1ನೇ ತಾರೀಕಿಗೆ ಪ್ರದೋಷ ಇದೆ 2ನೇ ತಾರೀಕಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು 2-3ಕ್ಕೆ ಹುಣ್ಣಿಮೆ ಇದೆ ಜನವರಿ 2ನೇ ತಾರೀಕು 3ನೇ ತಾರೀಕು ಹುಣ್ಣಿಮೆ ಹಾಗೆ 6ನೇ ತಾರೀಕು ಸಂಕಷ್ಟರ ಚತುರ್ಥಿ 7ನೇ ತಾರೀಕಿಗೆ ತ್ಯಾಗರಾಜ ಸ್ವಾಮಿಗಳ ಆರಾಧನೆ 14ಕ್ಕೆ ಮಕರ ಸಂಕ್ರಾಂತಿ ಧನುರ್ಮಾಸ ಪೂಜೆ ಸಮಾಪ್ತಿಯಾಗುವಂಥದ್ದು 15ನೇ ತಾರೀಕು ಉತ್ತರಾಯಣ ಪುಣ್ಯಕಾಲ 12:52 ಉತ್ತರಾಯಣ ಪುಣ್ಯಕಾಲವೂ ಕೂಡ ಇದೆ 18ಕ್ಕೆ ಅವರಾತ್ರಿ ಅಮಾವಾಸ್ಯೆ ಅನಂತರ 25ನೇ ತಾರೀಕಿಗೆ ರಥಸಪ್ತಮಿ ಇದೆ ಬಹಳ ಉತ್ತಮವಾದಂಥ ಒಂದು ಸಮಯ ಇನ್ನು 24ನೇ ತಾರೀಕಿಗೆ ಕುಮಾರ ಷಷ್ಠಿ ಇದೆ 30ನೇ ತಾರೀಕಿಗೆ ಮಹಾಪ್ರದೋಷ 29ಕ್ಕೆ ಸರ್ವೇಶಾಂ ಏಕಾದಶಿ ಹೀಗೆ ಒಂದು ಹಂತಕ್ಕೆ ಹಬ್ಬ ಹರಿದಿನಗಳೇ ಜಾಸ್ತಿ ಇದೆ ಏನೂ ಇಲ್ಲ ಅಂತೇನಿಲ್ಲ ಹಬ್ಬ ಹರಿದಿನಗಳು ಪೂಜೆ ಪುನಸ್ಕಾರ ಮಾಡುವಂಥ ಅವಕಾಶಗಳೆಲ್ಲ ಇದೆ ನೋಡಿ ಮೀನರಾಶಿಯವರು ಏನೇನು ಯಾಕಂದರೆ 7.5 ಶನಿ ನಡೀತಾ ಇದೆ ಚಿಂತೆ ಟೆನ್ಷನ್ನು ಒತ್ತಡದಲ್ಲಿ ಇದ್ದೀರಿ ಒಂದನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಚತುರ್ಥ ರಾಶಿಗೆ ಗುರು ಇದ್ದಾನೆ ರಾಶಿ ಚತುರ್ಥದಲ್ಲಿದ್ದಾಗ ಸ್ವಲ್ಪ ಪ್ರಯಾಣ ಮಾಡುವಂಥ ಅವಕಾಶಗಳು ಯೋಗಗಳು ಬಹಳ ಮಟ್ಟಿಗೆ ಆಗುವಂಥ ಸಾಧ್ಯತೆಗಳಿದ್ದಾವೆ ಹಾಗೆ 2ನೇದಾಗಿ ರಾಶಿಯಲ್ಲಿ ಶನಿ ಇದ್ದಾನೆ ಸ್ಥಿರವಾದಂಥ ಉದ್ಯೋಗ ಸಿಗಲಿ ಅಂಥೇಳಿ ನೀವು ಹೋರಾಟ ಮಾಡ್ತಾ ಇದ್ದೀರಿ ಕಷ್ಟಪಡ್ತಾ ಇದ್ದೀರಿ ಅಲ್ವಾ ಆದರೆ ಆ ಉದ್ಯೋಗದಲ್ಲಿ ಯಾವುದೋ ಒಂದು ಬದಲಾವಣೆಗಳು ಯಾಕಂದರೆ ನಿಮಗೆ 7.5 ಶನಿ ಬಂದಾಗಿಂದನೂ ಕೂಡ ಹಾಗೆ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಉದ್ಯೋಗ 3 ತಿಂಗಳು 6 ತಿಂಗಳು ಆಗ್ತದೆ ಮತ್ತೆ ಬಿಟ್ಟು ಹೋಗ್ತದೆ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು ಅಂತೇಳಿ ಶುರು ಮಾಡ್ತೀರಿ ಅದು ಮಧ್ಯದಲ್ಲಿ ನಿಲ್ಲಿಸ್ತೀರಿ ಹೀಗೆ ಅನೇಕ ತೊಂದರೆ ತಾಪತ್ರಗಳು ಪುನಃ ಕಾಡ್ತಾ ಇದೆ ಆದರೂ ಕೂಡ ಚತುರ್ಥದಲ್ಲಿ ಗುರು ಇದ್ದಾನೆ ಒಂದು ದಶಮ ಸ್ಥಾನಕ್ಕೆ ದೃಷ್ಟಿಯಲ್ಲೋ ಒಂದು ಉದ್ಯೋಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗಿ ಗುರು ಕೂರಿಸ್ತಾ ಇದ್ದಾನೆ ಉದ್ಯೋಗ ಇಲ್ವಾ ಅಂತ ನೋಡ್ಲಿಕ್ಕೆ ಹೋದರೆ ಉದ್ಯೋಗವು ಕೂಡ ಒಳ್ಳೆ ರೀತಿಯಾಗಿ ಕೂರಿಸ್ತಾ ಇದ್ದಾನೆ ಇನ್ನು 14-15ನೇ ತಾರೀಕು ಅನಂತರದಲ್ಲಿ ಏಕಾದಶದಲ್ಲಿ ಕುಜ ಶುಕ್ರರ ಯೋಗವು ಕೂಡ ಆಗುತ್ತೆ ನೋಡಿ ಕುಜನು ನಿಮ್ಗೆ ಭೂಮಿ ವ್ಯಾಪಾರ ವ್ಯವಹಾರ ಎಲ್ಲ ಒಂದು ಕಡೆಗೆ ಭೂಮಿ ಖರೀದಿ ಮಾಡಬೇಕು ಅಂತಂದರೆ ಅವಕಾಶಗಳು ಸಿಗಬಹುದು ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು ಮತ್ತು ಮದುವೆ ಮಂಗಲ ಕಾರ್ಯಗಳೇನಾದ್ರು ನಡೀಬೇಕು ಯಾಕಂದರೆ ರೇವತಿ ನಕ್ಷತ್ರದವರಿಗೆಲ್ಲ ಬಹಳಷ್ಟು ಒದ್ದಾಡ್ತಾ ಇದ್ದೀರಿ ಮದುವೆ ಆಗಲಿಲ್ಲ ಏನಪ್ಪ ಅಂಥೇಳಿ ಒದ್ದಾಡ್ತಾ ಇದ್ದೀರಿ ಎಲ್ಲ ಒಂದು ಕಡೆ ವಿವಾಹಾದಿ ಮಂಗಲ ಕಾರ್ಯಗಳು ಕೂಡ ನಡೆಯುವಂತಹ ಚಾನ್ಸಸ್ ಇದೆ ಧಾರ್ಮಿಕವಾದಂಥ ಮುಖಂಡರಿಗೆ ಬಹಳ ಒಳ್ಳೆಯದು ಈ ತಿಂಗಳಲ್ಲಿ ಎಲ್ಲೋ ಒಂದು ಕಡೆಗೆ ಸಂತೋಷ ಎಲ್ಲೋ ಒಂದು ಕಡೆಗೆ ನೆಮ್ಮದಿ ಎಲ್ಲೋ ಒಂದು ಕಡೆಗೆ ಪರವಾಗಿಲ್ಲಪ್ಪ ಭಗವಂತ ಇಷ್ಟು ಕೊಟ್ಟಿದ್ದಾನೆ ಇಟ್ಟಿದ್ದಾನೆ ಇಷ್ಟೆಲ್ಲ ನಡೀತಾ ಇದೆ ಹೇಳುವಂಥ ಅವಕಾಶಗಳು ಕೂಡ ಆಗುತ್ತೆ ಇದು ಬಹಳ ಉತ್ತಮವಾದಂಥದ್ದು ಇನ್ನು ರವಿ ನೋಡಿ 11ನೇ ರಾಶಿಯಲ್ಲಿದ್ದಾನೆ ರವಿ ಏಕಾದಶ ರಾಶಿಯಲ್ಲಿದ್ದಾಗ ನಿಮ್ಮಲ್ಲೇನಿದೆ ಅಂತಹದ್ದು ಪ್ರದರ್ಶನವಾಗುತ್ತೆ ಎಷ್ಟೋ ಸಲ ನಮ್ಮಲ್ಲಿರುವಂತಹ ವಿದ್ಯೆ ಇರಬಹುದು ನಮ್ಮಲ್ಲಿರುವಂತಹ ಉತ್ತಮವಾದಂಥ ತಿಳುವಳಿಕೆ ಇರಬಹುದು ಅಥವಾ ಸ್ವಸಾಮರ್ಥ್ಯ ಇರಬಹುದು ಆತ್ಮಕಾರಕ ರವಿಯ ಒಂದು ಪ್ರಭೆ ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದಂತಹ ಒಳ್ಳೆಯ ಗುಣಗಳು ಅವರದೇ ಆದಂತಹ ಕೆಟ್ಟ ಗುಣಗಳು ಇದ್ದೇ ಇರುತ್ತೆ ಆದರೆ ಅವರದೇ ಆದಂತಹ ಒಳ್ಳೆಯ ಗುಣಗಳು ಪ್ರದರ್ಶನಕ್ಕೆ ಬರುವುದಿಲ್ಲ ಜೀವನದಲ್ಲಿ ಅಥವಾ ಅವರಲ್ಲಿರುವಂತಹ ಒಂದು ಉತ್ತಮವಾದಂಥ ಟ್ಯಾಲೆಂಟ್ ಅಂತ ಹೇಳ್ತೇವಲ್ಲ ಅದು ಗೊತ್ತಾಗುವುದಿಲ್ಲ ಆದರೆ ಈ ತಿಂಗಳಲ್ಲಿ ಗೊತ್ತಾಗುವಂಥ ಸಾಧ್ಯತೆಗಳಿದ್ದಾವೆ ಇನ್ನು ಸ್ವಲ್ಪ ಶುಕ್ರನಿಂದ ಒಂದು ಒಳ್ಳೆಯ ಫಲಗಳನ್ನೇ ಹೇಳಬೇಕು ಶುಕ್ರನು ಸ್ವಲ್ಪ ಬಟ್ಟೆ ವ್ಯಾಪಾರ ವ್ಯವಹಾರ ಮಾಡೋರು ಇರಬಹುದು ಅಥವಾ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು ಇರಬಹುದು ಅಥವಾ ಪೇಂಟಿಂಗ್ ಮಾಡ್ತಾ ಇರುವಂಥವ್ರು ಇರಬಹುದು ಅಥವಾ ಹೋಟೆಲ್ ಉದ್ಯಮ ಕ್ಷೇತ್ರದಲ್ಲಿರುವಂಥ ವ್ಯಕ್ತಿಗಳಿರಬಹುದು ನಿಮಗೆಲ್ಲ ಎಲ್ಲೋ ಒಂದು ಕಡೆಗೆ ಲಾಭದಾಯಕ ಎಲ್ಲೋ ಒಂದು ಕಡೆಗೆ ಮನಸ್ಸಿಗೆ ಸಮಾಧಾನ ಅಂತ ಅನಿಸ್ತದೆ ಆನ್ಲೈನ್ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿಗಳಿರಬಹುದು ಈಗೆಲ್ಲ ಆಫ್ಲೈನ್ ಕಡಿಮೆ ಆಗಿದೆ ಎಲ್ಲ ಆನ್ಲೈನ್ ಕೆಲಸ ಕಾರ್ಯಾಗಾರಗಳೆಲ್ಲ ನಡೀತಾ ಇದೆ ಫಿಸಿಕಲ್ ಆಗಿರುವಂಥದ್ದೇ ಕಷ್ಟ ಯಾಕಂದರೆ ಇವತ್ತು ವಾಟ್ಸಾಪು ಯೂಟ್ಯೂಬು ಇನ್ಸ್ಟಾಗ್ರಾಮ್ ಇಂತಹದ್ದೇ ಜಾಸ್ತಿ ಆಗಿದೆ ಅಂತಹ ಅವಕಾಶಗಳು ನಿಮಗೆ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಬರಬಹುದು ಮಕ್ಕಳ ವಿಷಯದಲ್ಲಿ ಬಹಳ ಒಂದು ಉತ್ತಮವಾದಂಥ ಫಲಿತಾಂಶಗಳು ಬಹಳ ಚೆನ್ನಾಗಿ ಓದಿ ಬಹಳ ರ್ಯಾಂಕಿಂಗ್ ಪಡೀತಾ ಇದ್ದಾರೆ ಯಾಕಂದರೆ ಎಕ್ಸಾಮು ಬಂತು ನೋಡಿ ನೋಡ್ತಾ ಇದ್ದಂತೆ 25ನೇ ಇಸ್ವಿ ಮುಗಿದು 26ನೇ ಇಸ್ವಿ ಬಂದು ಈಗ ಎಕ್ಸಾಮು ಕೂಡ ಬಂದೋಯ್ತು ಹಾಗಾಗಿ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ದೃಢವಾದಂಥ ವಿಶ್ವಾಸ ಇಟ್ಕೊಳ್ಳಿ ಇವತ್ತೆಲ್ಲ ನಾಳೆಗೆ ತಯಾರಿ ಆಗ್ತಾರೆ ಇವತ್ತೆಲ್ಲ ನಾಳೆಗೆ ಒಂದು ಹಂತಕ್ಕೆ ಬರ್ತಾರೆ ಹೇಳುವಂತಹ
ಆ ನಿರೀಕ್ಷೆ ಇಟ್ಕೊಳ್ಳಿ, ಆ ನಿರೀಕ್ಷೆಯನ್ನು ಕಳ್ಕೊಳ್ಬೇಡಿ. ಎಷ್ಟೋ ಸಲ ನಮ್ಮ ನಿರೀಕ್ಷೆಗಳೇ ಸರಿಯಾಗಿರೋದಿಲ್ಲ. ಸರಿಯಾಗಿರುವಂಥ ನಿರೀಕ್ಷೆ ಇಲ್ಲ ಅಂತಾದರೆ ಎಲ್ಲ ಚಿಂತೆ, ಎಲ್ಲ ಖಿನ್ನತೆ ಜಾಸ್ತಿ ಆಗ್ತಾ ಹೋಗ್ತದೆ. 12ನೇ ರಾಶಿಯ ರಾಹು ಸ್ವಲ್ಪ ಚರ್ಮದಲ್ಲೇನೋ ಸ್ಕಿನ್ ಪ್ರಾಬ್ಲಮ್ ಬರುವಂಥದ್ದು, ಸ್ವಲ್ಪ ಅಲರ್ಜಿ ಆಗುವಂಥದ್ದು, ಏನೋ ಕಂಠದಲ್ಲೋ ENT ಸ್ವಲ್ಪ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಈ ತಿಂಗಳಲ್ಲಿ ಸಣ್ಣ ಪುಟ್ಟ ತೊಂದರೆಗಳೇ ಬರುತ್ತೆ ಆರೋಗ್ಯದ ವಿಷಯದಲ್ಲಿ. ಹಾಗಾಗಿ ಚೂರು ಜಾಗ್ರತೆ ವಹಿಸ್ಕೊಳ್ಳಿ ಆರೋಗ್ಯದ ವಿಷಯದಲ್ಲಿ. ಎರಡನೇದು, ಹಣಕಾಸು ತಕ್ಕ ಮಟ್ಟಿಗೆ ಚೆನ್ನಾಗೇ ಬರುತ್ತದೆ, ಆದರೆ ಖರ್ಚು ವಿಚಿತ್ರವಾಗಿ ಆಗಬಹುದು ಈ ತಿಂಗಳಲ್ಲಿ. ಎಷ್ಟೊತ್ತಿಗೆ ಎಲ್ಲಿ ಖರ್ಚು ಬರುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಖರ್ಚಿಗೋಸ್ಕರ ತಕ್ಕ ಮಟ್ಟಿಗೆ ಹಣವನ್ನು ಉಳಿಸಿ ಅದನ್ನು ಸೇಫ್ಟಿಯಾಗಿ ಇಟ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಿ. ಎಮರ್ಜೆನ್ಸಿ ಫಂಡು ಕೂಡ ಬೇಕಾಗತ್ತೆ, ಅದನ್ನು ಕೂಡ ಇಟ್ಕೊಳ್ಳಿ. ಕಷ್ಟ ಕಾಲಕ್ಕೆ ಬೇಕಾಗತ್ತೆ, ಇನ್ನೂ ಸ್ವಲ್ಪ ಶೇಖರಣೆ ಮಾಡಿ ಇಟ್ಕೊಳ್ಳಿ. ನಿಮ್ಮ ಬಹಳ ಉತ್ತಮವಾದಂಥ ಸಮಯ ಬರಲಿಲ್ಲ ಸದ್ಯಕ್ಕೆ. ಆವಾಗ ಕಷ್ಟ ಇದ್ದಾಗ ಹೇಗೆ ಕತ್ತಲಿದೆ, ಒಂದು ಸಲ ಕರೆಂಟ್ ಬಂದು ಹೋಗ್ತದೆ ಹಂಗೆ ಆಗ್ತಾ ಇದೆ ಜೀವನ. ಇರಲಿ, ಅಟ್ಲೀಸ್ಟು ಆ ಸಮಯಕ್ಕಾದರೂ ಕೂಡ ಬೆಳಕು ಬರ್ತಾ ಇದೆ, ಅನುಕೂಲ ಆಗ್ತಾ ಇದೆ ಅಲ್ವಾ. ಹಾಗಾಗಿ ಆದಷ್ಟು ಸಮಾಧಾನ, ಆದಷ್ಟು ನೆಮ್ಮದಿಯನ್ನು ತೆಗೆದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಕೂಡ ನೀವು ಮಾಡಿ. ಸ್ವಲ್ಪ ಪ್ರಯಾಣ ಯೋಗ ಸ್ವಲ್ಪ ಜಾಸ್ತಿ ಆಗ್ತದೆ ಈ ತಿಂಗಳಲ್ಲಿ. ಇದು ಬಹಳ ಮುಖ್ಯವಾಗಿ ದೇವತಾರಾಧನೆಯ ಪ್ರಯಾಣಗಳು ನಿಮಗಾಗತ್ತೆ. ಅಂತಹ ಪ್ರಯಾಣಗಳು ಆದರೂ ಒಳ್ಳೆ ರೀತಿಯಾದಂಥ ಪರಿಹಾರಗಳನ್ನು ಕೊಡ್ತದೆ, ಚಿಂತೆ ಮಾಡಬೇಡಿ ನೀವು. ಮತ್ತು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ರಾಶಿಯಲ್ಲಿ ಶನಿ ಇದ್ದಾನೆ, ಧೈರ್ಯವಾಗಿ ಮಾಡಬೇಕು. ವಾಹನ ಏನಾದರೂ ಇದ್ರೂ ಬದಲಾವಣೆ ಮಾಡೋದು, ಖರೀದಿ ಮಾಡೋದು, ಇದನ್ನು ಮಾಡಿಕೊಳ್ಳಿ. ವಾಹನದಿಂದನೂ ಕೂಡ ಸ್ವಲ್ಪ ಅನುಕೂಲ ಆಗುತ್ತೆ. ಅಥವಾ ವಾಹನವನ್ನು ರೆಂಟ್ ಬಿಡುವಂಥದ್ದು, ಅಥವಾ ಎಲ್ಲೋ ಒಂದು ಕಡೆಗೆ ಇನ್ನೊಬ್ಬರಿಗೆ ಕೊಡುವಂಥದ್ದು, ಅಥವಾ ಸೇಲ್ ಮಾಡಬೇಕು, ಇಂಥದ್ದೆಲ್ಲ ಇದ್ದರೆ ಅನುಕೂಲತೆಗಳು ಕೂಡ ಆಗುತ್ತೆ. ಕೃಷಿಕರಿಗೆ ಈ ತಿಂಗಳು ಬಹಳ ಉತ್ತಮ ನೋಡಿ. ಕೃಷಿಕರಿಗೆ ಎಷ್ಟೋ ಸಲ ಬಹಳ ಕಷ್ಟ, ಬಹಳ ಚಿಂತೆ ಆಗುತ್ತೆ. ಆದರೆ ಈ ತಿಂಗಳಲ್ಲಿ ಒಳ್ಳೆ ಫಸಲು ಬಂದು, ಒಳ್ಳೆ ಬೆಳೆ ಬಂದು, ಅಡಕೆಯೋ ಮೊದಲಾದಂತಹ ದ್ರವ್ಯಗಳಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು ಕೂಡ ಆಗುತ್ತೆ. ಮತ್ತು ಭೂಮಿ ವ್ಯವಹಾರ ಮಾಡೋವರಿಗೂ ಕೂಡ ತಕ್ಕ ಮಟ್ಟಿಗೆ ಎಲ್ಲ ಒಂದು ಕಡೆ ಜಾಕ್ಪಾಟ್ ಹೊಡೀತದೆ. ಯಾಕಂದರೆ ಒಂದೊಂದಕ್ಕೆ ಇವತ್ತು ಭೂಮಿ ವ್ಯವಹಾರ ಮಾಡೋ ರಿಯಲ್ ಎಸ್ಟೇಟ್ ಉದ್ಯಮಗಳು ಬಹಳ ಮೇಲ್ಮಟ್ಟಕ್ಕೆ ಬೆಳೀತಾ ಇದ್ದಾರೆ. ಮತ್ತು ಮನುಷ್ಯನಿಗೆ ಇರುವಂತಹ ಜಾಗಕ್ಕೆ ಎಲ್ಲ ಸೌಕರ್ಯಗಳು ಸಿಗ್ತಾ ಇದೆ ಇವತ್ತು ಅಲ್ವಾ. ಫೋನ್ ಇದೆ, ವ್ಯವಸ್ಥೆ ಇದೆ, ಬೇರೆ ಬೇರೆ ಸೌಕರ್ಯಗಳಿಂದ ಕೂತಲೇ ಎಲ್ಲ ಕೆಲಸಗಳು ಕೂಡ ಆಗ್ತಾ ಇದೆ. ಅಂಥ ಕೆಲಸಗಳು ವೃದ್ಧಿ ಆಗಬಹುದು. ಇನ್ನು IT-BT ಕಂಪನಿಗಳು ಕೂಡ ತಕ್ಕ ಮಟ್ಟಿಗೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೂಡ ಕೊಡಬಹುದು. ಒಂದು 5 ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಒಂದನೇದೇನಾದರೂ ಸ್ಥಾನ ಪಲ್ಲಟ ಆಗಬಹುದು, ಆಯಿತು ಬೇಜಾರು ಮಾಡಬೇಡಿ, ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗುತ್ತೆ, ಭಗವಂತ ಕೊಡ್ತಾನೆ. ಎರಡನೇದಾಗಿ ತಂದೆ ತಾಯಿಯವರ ವಿಷಯದಲ್ಲಿ ಬಹಳ ಕೇರ್ಫುಲ್ ತೆಗೆದುಕೊಳ್ಬೇಕು. ಅವರ ಆರೋಗ್ಯ ತೊಂದರೆ ತಾಪತ್ರಗಳು ಬರಬಹುದು. ಹಾಗಾಗಿ ವೃದ್ಧರ ವಿಷಯದಲ್ಲಿ ಬಹಳ ಸೂಕ್ಷ್ಮವಾಗಿ ಇಟ್ಕೊಳ್ಳಿ. ಮತ್ತು ಎಲ್ಲರನ್ನೂ ಕೂಡ ಪ್ರೀತಿಸುವಂತಹ ಪ್ರಯತ್ನವನ್ನು ಮಾಡಿ. ಮತ್ತು ನಿಮ್ಮಲ್ಲಿರುವಂಥ ಸಿಟ್ಟು ಕೋಪ ತಾಪಗಳನ್ನು ಕಡಿಮೆ ಮಾಡಿಕೊಳ್ಳಿ. ಎಷ್ಟೋ ಸಲ ಸಿಟ್ಟು ಕೋಪ ತಾಪಗಳೇ ಬಹಳ ಮಟ್ಟಿಗೆ ಬರುತ್ತೆ. ಹಾಗಾಗಿ ಆ ಸಿಟ್ಟು ಕೋಪ ತಾಪಗಳನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ನಮಗೆಲ್ಲ ರೀತಿಯಾದಂಥ ಕಷ್ಟಗಳು ಬಂದರೂ ಕೂಡ ನಮ್ಮ ಮನಸ್ಸನ್ನು ನಾವು ಹಿತವಾಗಿ ಮಿತವಾಗಿ ಇಟ್ಕೊಂಡ್ರೆ ನಮಗೆಲ್ಲ ರೀತಿಯಾದಂಥ ಅನುಕೂಲತೆಗಳಾಗತ್ತೆ. 5ನೇದಾಗಿ ಎಲ್ಲ ಭಗವಂತ ಕೊಡ್ತಾ ಇದ್ದಾನೆ, ಕಾಯ್ತಾ ಇದ್ದೀರಿ. ಹಾಗೆ ಪ್ರಯತ್ನಗಳದು ಕೂಡ ಒಳ್ಳೆ ರೀತಿಯಾಗಿ ಪ್ರಯತ್ನ ಮಾಡ್ತಾ ಇರಿ. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಅನೇಕ ನೂರಾರು ಸಮಸ್ಯೆಗಳು ಬರುತ್ತೆ. ಆ ನೂರಾರು ಸಮಸ್ಯೆಗಳ ಪರಿಹಾರ ಏನು? ನಾವು ಕಾದು ನೋಡುವಂತಹದ್ದು ಮತ್ತು ಒಳ್ಳೆ ಟೈಮ್ ಬರುತ್ತೆ ಹೇಳುವಂಥದ್ದು. ಮತ್ತು ಅದರ ಜೊತೆಯಲ್ಲಿ ಮನುಷ್ಯನು ನಿರಂತರವಾದಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದರೆ ಬಹಳ ಸಫಲವಾಗ್ತದೆ. ಇದಿಷ್ಟು ಮೀನರಾಶಿಯವರು ಮಾಡಿಕೊಳ್ಳಿ. ಮಿಕ್ಕಿರುವಂತಹ ಎಲ್ಲ ರೀತಿಯಾದಂಥ ಅಭಿವೃದ್ಧಿಯನ್ನು ಭಗವಂತ ನೀಡುತ್ತಾನೆ, ನಡೆಸ್ತಾನೆ ಅಂತೇಳಿ ಹೇಳ್ತಾ, ನಕ್ಷತ್ರ ಪರಿಹಾರಗಳೇನು? ಪೂರ್ವಭಾದ್ರ ನಕ್ಷತ್ರ ಸಾಧ್ಯವಾದ ಮಟ್ಟಿಗೆ 15ನೇ ತಾರೀಕಿಗೆ ಸಂಕ್ರಾಂತಿ ಮತ್ತು ಉತ್ತರಾಯಣ ಪುಣ್ಯಕಾಲ ಇದೆ. ಈ ದಿವಸ ಇದು ಕೈಲಾದಂಥ ದಾನವನ್ನು ಮಾಡಿ. ಏನು ನಿಮಗೆ ಭಗವಂತ ಶಕ್ತಿ ಕೊಟ್ಟಿದ್ದಾನೋ ಅದು ಇದು ಅಂತೇನಿಲ್ಲ, ಏನು ನಿಮ್ಮ ಕೈಯಲ್ಲಿದೆಯೋ ಕೃಷ್ಣಾರ್ಪಣಮಸ್ತು ಅಂತ ಭಗವಂತನ ನಂಬಿ ಪ್ರಯತ್ನವನ್ನು ಮಾಡಿ. ಇನ್ನು ಉತ್ತರಾಭಾದ್ರ ನಕ್ಷತ್ರ 25ನೇ ತಾರೀಕಿಗೆ ರಥಸಪ್ತಮಿ ಇದೆ. ನಿಮ್ಮ ಕೈಯಲ್ಲಿ ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣೆ ಮಾಡಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ದೇವತೆಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ. ರಥಸಪ್ತಮಿ ಇದೆ, ಅದು ಸಿಕ್ಕಿದೆ, ಅನುಕೂಲ ಇದೆ, ಅದನ್ನು ಬಿಡಬೇಡಿ, ಮರೆಬೇಡಿ. ಹಾಗೆ ರೇವತಿ ನಕ್ಷತ್ರದವರು ಸಾಧ್ಯವಾದ ಮಟ್ಟಿಗೆ ಗುರುನಾಮಸ್ಮರಣೆ ಅಥವಾ ಗುರುಚರಿತ್ರೆ ಪಾರಾಯಣೆ ಮಾಡಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು, 1 ದಿವಸ 2 ದಿವಸ ಅಂತಲ್ಲ, ಎಷ್ಟಾಗುತ್ತೋ ಅಷ್ಟು ನಿರಂತರವಾಗಿ ಪೂಜೆ ಜಪ ಅನುಷ್ಠಾನ ಮಾಡ್ತಾ ಇದ್ದರೆ ಎಲ್ಲ ರೀತಿಯಾದಂಥ ಶಕ್ತಿ ಸಾಮರ್ಥ್ಯಗಳು ಕೂಡ ಜಾಸ್ತಿ ಆಗುತ್ತೆ. ಆ ದೈವಾನುಗ್ರಹ ಭಗವಂತನ ಅನುಗ್ರಹವಾಗುತ್ತೆ. ಎಲ್ಲ ಕಷ್ಟ ನಷ್ಟಗಳೆಲ್ಲ ಪರಿಹಾರ ಆಗಿ ವಿಶೇಷವಾಗಿ ಮೀನರಾಶಿಯವರಿಗೆ ಶ್ರೀರಕ್ಷೆಯನ್ನು ಗುರುಗಳು ಅನುಗ್ರಹಿಸಲಿ ಅಂಥೇಳಿ ಗುರುಗಳಲ್ಲೂ ಪ್ರಾರ್ಥನೆ ಮಾಡೋಣ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದಾತ್ಮಧ್ಯಾನನಿರತಂ ವಿಷಜೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ಭಗವಾನ್ ಸದ್ಗುರು ಶ್ರೀ ಶ್ರೀಧರಸ್ವಾಮಿ ಮಹಾರಾಜ ಕೀ ಜೈ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ನಮಸ್ಕಾರ.